ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಎಲೆಕ್ಷನ್ ಹತ್ತಿರ ಬರ್ತಾಯಿದೆ. ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದರಿಂದ ನಮಗೂ ಸಾಕಷ್ಟು ಜನ ಕೇಳ್ತಾರೆ, ಸರ್ ರಾಜಕೀಯದ ಬಗ್ಗೆ ಮಾತಾಡಿ. ಹಾಗಾಗಿ ರಾಜಕೀಯದ ಬಗ್ಗೆ ಮಾತಾಡೋಣ ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ. ರಾಜಕೀಯದ ಬಗ್ಗೆ ಮಾತಾಡಬೇಕು ಅಂತಂದರೆ ಯಾರಾದರೂ ಒಬ್ರು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಯಾರಾದರೂ ಅವ್ರು ತಪ್ಪು ಕೆಲಸ ಮಾಡ್ತಿರ್ತಾರೆ. ಒಳ್ಳೆ ಕೆಲಸ ಮಾಡಿರೋರನ್ನ ಹೊಗಳಬೇಕು, ಕೆಟ್ಟ ಕೆಲಸ ಮಾಡಿರೋರನ್ನ ಅವ್ರು ಮತ್ತೆ ಕೆಟ್ಟ ಕೆಲಸ ರಿಪೀಟ್ ಮಾಡ್ದಂಗೆ ತಡಿಬೇಕು. ಅದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ದೇಶ ಪ್ರೇಮಿಯ ಕರ್ತವ್ಯ. ಯಾರು ಪೇಟ್ರಿಯಾಟ್ ಅಂತ ಇರ್ತಾನೆ ಅವನ ಕರ್ತವ್ಯ. ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ನಾವೇನು ಮಾಡಿಬಿಡ್ತೀವಿ, ನಮ್ಮ ಹಿಂದೂಗಳಲ್ಲಿ ಒಂದು ನಂಬಿಕೆ ಇದೆ, ವೋಟ್ ಹಾಕ್ಬಿಟ್ಟು ನಮ್ಮ ಕೆಲಸ ಮುಗಿದೋಯ್ತು. ಯಾರು ರಾಜಕೀಯದಲ್ಲಿದ್ದಾರೆ ಅವ್ರು ನೋಡ್ಕೋತಾರೆ. ಗಡಿನಲ್ಲಿ ಸೈನಿಕರು ಗಡಿ ಕಾಯ್ತಾರೆ, ಹಾಗಾಗಿ ರೈತ ಅನ್ನ ಕೊಡ್ತಾನೆ. ಈ ಥರ ಮೂಢನಂಬಿಕೆಗಳು ಆ ಮೂಢನಂಬಿಕೆಗಳಿಂದ ಏನಾಗುತ್ತೆ, ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ನಾವು ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಏನೋ ವಿದ್ಯಾಭ್ಯಾಸ ಮಾಡಿದ್ವಿ, ಲಂಡನ್ಗೆ ಕಳಿಸಿದ್ವಿ, ದುಬೈ ಕಳಿಸಿದ್ವಿ, ಅಮೇರಿಕಾ ಕಳಿಸಿದ್ವಿ, ಆಸ್ಟ್ರೇಲಿಯಾ ಕಳಿಸಿದ್ವಿ, ಒಂದು ಕಾರ್ ತಗೊಂಡ್ವಿ, ಇದ್ಬಿಟ್ವಿ. ಇಷ್ಟೇನಾ? ಸಂವಿಧಾನದಲ್ಲಿ ಬನ್ನಿ, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಜನಗಳು ಎಚ್ಚೆತ್ಕೋಬೇಕು. ಜನಗಳು ಎಚ್ಚೆತ್ಕೊಂಡು ಹೊರತು ದೇಶ ಸ್ಟ್ರಾಂಗ್ ಆಗೋದಿಲ್ಲ. ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ, ರಾಜಕಾರಣಿಗಳು ಚರಿತ್ರಹೀನರಾಗಿದ್ದಾರೆ, ರಾಜಕಾರಣಿಗಳು ದೇಶದ್ರೋಹಿಗಳಾಗ್ತಾ ಇದ್ದಾರೆ. ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾರೆ. 60ನೇ ಇಸ್ವಿವರೆಗೂ ಕೆಲವೇ ₹1,000 ಇಟ್ಕೊಂಡಿದ್ದಂಥ ರಾಜಕಾರಣಿಗಳು ಇವತ್ತು 3,000 ಕೋಟಿ ಇಟ್ಕೊಂಡಿದ್ದಾರೆ, 4,000 ಕೋಟಿ ಇಟ್ಕೊಂಡಿದ್ದಾರೆ, 10,000 ಕೋಟಿ ಇಟ್ಕೊಂಡಿದ್ದಾರೆ, 2 ಲಕ್ಷ ಕೋಟಿ ಇಟ್ಕೊಂಡಿದ್ದಾರೆ. ಏನೂ ಕೆಲಸ ಮಾಡೋದಿಲ್ಲ ರೀ. ಅವರು ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಮಹಿಳೆ ಅಂತೆ, 4th ರಿಚೆಸ್ಟ್ ಪರ್ಸನ್. ಇದನ್ನು ಯಾರೂ ಕೇಳೋದಿಲ್ಲ. ನೋಡಿ, ಕಾಂಗ್ರೆಸ್ನವ್ರು ಬುದ್ಧಿವಂತಿದ್ದಾರೆ, ಬೇಕಾದಷ್ಟು ಜನ ಬುದ್ಧಿವಂತರಿದ್ದಾರೆ. ಅವ್ರ ಹೆಸರು ಹೇಳ್ತಾ ಹೋಗ್ಬೋದು, ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಹೆಸರು ಹೇಳಲ್ಲ. ಬೇಕಾದಷ್ಟು ಜನ ಇದ್ದಾರೆ. ಕಾಂಗ್ರೆಸ್ ಪಿಲ್ಲರ್ಸ್ಗಳು ಯಾರಂದರೆ ಸ್ಟ್ರಾಂಗ್ ಪಿಲ್ಲರ್ಸ್ಗಳು. ಅವ್ರು ಯಾರು ಕ್ವಶನ್ ಮಾಡಲ್ಲ. ನರೇಂದ್ರ ಮೋದಿ ಅದಾನಿಗೆ ಕೊಟ್ರಂತೆ, ನರೇಂದ್ರ ಮೋದಿ ಅಂಬಾನಿಗೆ ಕೊಟ್ರಂತೆ, ಬರೀ ಇದು ಮಾತಾಡ್ತಾರೆ. ಕ್ವಶನ್ ಮಾಡಿ ಸ್ವಾಮಿ ನೀವು. ರಿಮೋಟ್ ಕಂಟ್ರೋಲ್, ನಮ್ಮ ದೇಶದ ರಿಮೋಟ್ ಕಂಟ್ರೋಲ್ ಹೇಗೆ 4th ರಿಚೆಸ್ಟ್ ಪರ್ಸನ್ ಆದರೂ ಕೇಳಿ. ಈ ಪ್ರಶ್ನೆನ ಇಟ್ಬಿಟ್ಟು ಕೋಮುವಾದ ಅಂತ ಹೇಳ್ತೀರ. ಕೋಮುವಾದ ಅಲ್ಲ ಸ್ವಾಮಿ. ಕೋಮುವಾದ ಯಾರಾದರೂ ಮಾಡಿದ್ದಾರೆ ಅಂತ ಅಂದರೆ ಫಸ್ಟ್ ಪಾಪ ಹೊರಬೇಕಾಗಿದ್ದು ಕೋಮುವಾದ ಭಾಳ ಸ್ಟ್ರಾಂಗ್ ಆಗಿ ದೇಶವನ್ನು ಇಬ್ಬಾಗ ಮಾಡಿದ್ದು ಇದೇ ಕಾಂಗ್ರೆಸ್ಸು. ಯಾಕೆ ಕಾಂಗ್ರೆಸ್ ಅಂತ ಹೇಳ್ತೀನಿ ಅಂತಂದರೆ, ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನ ಲೀಡರ್ ಆಗಿದ್ದರು, ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ ಲೀಡರ್ ಆಗಿದ್ದರು. ಜವಾಹರ್ಲಾಲ್ ನೆಹರು ಹೇಳಿದ ಮಾತು ನಡೀತಿತ್ತು, ಮಹಾತ್ಮ ಗಾಂಧಿ ಹೇಳಿದ ಮಾತಿತ್ತು. ಆದರೂ ಇವರೇನು ಮಾಡಿದ್ರು, ಸ್ವಾತಂತ್ರ್ಯ ತಗೋಬೇಕಾದ್ರೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಟ್ಬಿಟ್ಟು ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಇದನ್ನು ಕರೀಲಿಲ್ಲ. ಇದೇ ನೋಡಿ, ಇದು ಭ್ರಷ್ಟಾಚಾರಕ್ಕೆ ನಮ್ಮ ದೇಶದಲ್ಲಿ ಅರಾಜಕತೆ ಏನಾದ್ರು ಸೃಷ್ಟಿಯಾಗಿದೆ ಅಂತಂದರೆ ಮೊಟ್ಟ ಮೊದಲನೇ ಕಾರಣ ಇದೇನೆ. ಏನು ಅಂದರೆ, ಉಳಿದಿದ್ದ ಭಾಗ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೀಲಿಲ್ಲ ರೀ. ಇಲ್ಲೇನು ಮಾಡಿದ್ರು, ಒಗ್ಗರಣೆ ಹಾಕ್ಬಿಟ್ರು, ಸೆಕ್ಯುಲರ್ ಅನ್ನೋ ವರ್ಣ ಸಂವಿಧಾನದಲ್ಲಿ ಸೇರಿಸ್ಬಿಟ್ರು. ಮತ್ತು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಅದೇ ಮುಸಲ್ಮಾನ ತಳಿ ಮುಂದುವರೆದ ಭಾಗ. ಅದು 1975 ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ನ ಧಿಕ್ಕರಿಸಿ, ಜುಡಿಷಿಯರಿನ ನ್ಯಾಯಾಂಗ ವ್ಯವಸ್ಥೆನೇ ಧಿಕ್ಕರಿಸಿ ಎಮರ್ಜೆನ್ಸಿ ಹೇರ್ಬಿಟ್ಟು ಸೆಕ್ಯುಲರ್ ಅನ್ನೋ ವರ್ಡ್ನ ಪ್ರಿಯಾಂಬಲಲ್ಲಿ ಸೇರಿಸ್ತಾರೆ. ನೋಡಿ, ಇವೆಲ್ಲ ದುರಂತಗಳು. ಇವೇನಾಗುತ್ತೆ ಅಂದರೆ, ಇಂಡೈರೆಕ್ಟಾಗಿ ಹಿಂದೂಗಳು ನೀವು ಸೆಕೆಂಡ್ ಸಿಟಿಸನ್ನು, ನಿಮ್ಮ ಕೆಲಸ ಮಾತ್ರ ವೋಟ್ ಹಾಕೋದು. ವೋಟ್ ಹಾಕಿದ್ಮೇಲೆ ಏನೂ ಕೇಳೋ ಹಾಗಿಲ್ಲ. ಮುಸಲ್ಮಾನರು ಯಾರಿದ್ದಾರೆ, ಇನ್ನೊಂದು ಕಡೆ ತಕಡಿ ಇನ್ನೊಂದು ಭಾಗ ಮುಸಲ್ಮಾನರು, ನೀವು ಅಲ್ಪಸಂಖ್ಯಾತರು, ನಿಮ್ಮನ್ನು ತುಳಿಲಾಗ್ತದೆ. ಅದಕ್ಕೆ ನಿಮಗೆ ಅನೇಕ ವಿಶೇಷ ಸವಲತ್ತುಗಳನ್ನ ಕೊಟ್ಟಿದ್ದೀವಿ. ಟ್ರಿಪಲ್ ತಲಾಕ್ ಇರಬಹುದು, ಅಥವಾ ಶರಿಯತ್ ಲಾ ಇರ್ಬೋದು. ಹೀಗೆ ಅನೇಕ ಸಂವಿಧಾನದಲ್ಲೇ ನೋಡಿ, ನಾನಾಜಿ ದೇಶ್ಮುಖ್ ಇರ್ಬೋದು, ಮತ್ತು BJP ಮುಖಂಡರಿರ್ಬೋದು, ಜನಸಂಘದ ಮುಖಂಡರಿರ್ಬೋದು. ಪಾಪ ಅವರು ಏಕ್ ದೇಶ್ ಏಕ್ ವಿಧಾನ್ ಏಕ್ ಸಂವಿಧಾನ ಅಂತ ಹೇಳಿದ್ರು. ಅಂಥವ್ರು ಕೊಲೆ ಆಗಿ ಹೋಯ್ತು. ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಕೊಲೆ ಮಾಡಿಬಿಟ್ರು. ಇದೆಲ್ಲ ಏನು ಅಂತಂದರೆ, ಕಾಂಗ್ರೆಸ್ನವರು ಇಷ್ಟು ಅಟ್ಟಹಾಸ ಮೆರೆದಿದ್ದಾರೆ, ಇಷ್ಟು ದುಷ್ಕೃತ್ಯಗಳನ್ನ ಮಾಡಿದ್ದಾರೆ. ಹೇಳ್ತಾ ಹೋದರೆ ಹೊಸ ಚರಿತ್ರೆನೇ ಬರಿಬೇಕಾಗತ್ತೆ. ಬನ್ನಿ, ಈ ಕಾಂಗ್ರೆಸ್ಸು ಸ್ಥಾಪನೆ ಆಗಿದ್ದೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದು ಸಹ ನಮ್ಮ ದೇಶದವ್ರು ಅಲ್ಲ ರೀ. ನೋಡಿ, ಕಾಂಗ್ರೆಸ್ನವರು ಮುಂಚೆಯಿಂದನೂ ಬೀಜನೇ ಮರಕ್ಕೆ ಹಾಕಿರ್ತಕ್ಕಂಥ ಬೀಜನೇ ಬೇರೆ ದೇಶದ್ದು. ಹಾಗಾಗಿ ಇವತ್ತೇನಾಗಿದೆ, ಯಾರಿಗಾರು ಸ್ವತಂತ್ರ ಬಂದಿದೆ ಅಂತಂದರೆ ಕಾಂಗ್ರೆಸ್ನವ್ರಿಗೆ ಫಸ್ಟ್ ಸ್ವತಂತ್ರ ಬರಬೇಕಾಗಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ, ಇವತ್ತು ಸಹ
ಇಟಲಿಯ ದುಷ್ಟಕೂಟಕ್ಕೆ ಸಿಗಾಕೊಂಬಿಟ್ಟು ಕಾಂಗ್ರೆಸ್ ಒದ್ದಾಡ್ತಾ ಇದೆ. ಏನು ಅಂದರೆ ಇಟಲಿಯಿಂದ ಬಂದಿರತಕ್ಕಂಥ ರಾಹುಲ್ ಗಾಂಧಿ ಬ್ರೈನ್ ಮೆಚ್ಯೂರ್ ಆಗಿಲ್ಲ ಅಂತ ಹೇಳಿದ್ವಿ. ಆತ ದಡ್ಡ ಆಗಿದ್ದರೆ ಇಲ್ಲಿ ಸಾಮಂತರಾಜರು ಮುಖ್ಯಮಂತ್ರಿ ಇರ್ಬೋದು ಅಥವಾ ಇನ್ಯಾರೋ ಮಂತ್ರಿಗಳಿರ್ಬೋದು, ಇವರು ಸಾಕಷ್ಟು ದುಡ್ಡು ಮಾಡ್ಬೋದು. ಏನೋ ಅವ್ನಿಗೊಂಚೂರು ದುಡ್ಡು ಕೊಟ್ಟು ಮಿಕ್ಕಿದ್ದೆಲ್ಲ ಇಟ್ಕೋಬೋದು. ಹೀಗೆ ದುಡ್ಡು ಮಾಡೋದಕ್ಕೋಸ್ಕರ ಏನಾಗಿದೆ, ಹಿಂಬಾಲಕರುಗಳು ಅಂತೀವಿ ಅಥವಾ ಬಾಲಂಗೋಚಿಗಳು ಅಂತ ಹೇಳ್ತೀವಿ ಅಥವಾ ಎಂಜಿಲ್ ನೆಕ್ಕೋರು ಅಂತಲೇ ಹೇಳ್ತೀವಿ. ಇವರೇನು ಮಾಡಿದ್ರು, ರಾಜೀವ್ ಗಾಂಧಿನೇ ಪ್ರಧಾನಮಂತ್ರಿ ಆಗಬೇಕು, ಸೋನಿಯಾ ಗಾಂಧಿನೇ ಕಾಂಗ್ರೆಸ್ ಅಧ್ಯಕ್ಷರಾಗಿರಬೇಕು, ರಿಮೋಟ್ ಕಂಟ್ರೋಲ್ ಆಗಿರಬೇಕು. ಏಕೆಂದರೆ ಅವ್ರ ಮುಖ ತೋರಿಸಿದ್ರೆ ನಾವು ಹಿಂದೂಗಳು ಅಮಾಯಕರು, ಅನಕ್ಷರಸ್ಥರು, OBCಗಳು, SC STಗಳು ಅಂತೀವಿ. ಬೇಕಾದಷ್ಟು ಮುಂದುವರೆದ ಜನಾಂಗದಲ್ಲೂ ಇದ್ದಾರೆ. ಏನಾಗುತ್ತೆ, ಎಲ್ಲ ಕುರಿ ಥರ ಓಟ್ ಹಾಕ್ಬಿಡ್ತಾರೆ. ಹಾಗಾಗಿ ಇದು ವ್ಯವಸ್ಥೆ ಬನಾನಾ ರಿಪಬ್ಲಿಕ್ ಮಾಡ್ತಾಯಿದ್ದಾರೆ ಇವರು. ಯಾಕೆ ಬನಾನಾ ರಿಪಬ್ಲಿಕ್ ಮಾಡ್ತಾಯಿದ್ದಾರೆ? ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಎವೋ ಹ್ಯೂಮ್ಸ್ ಅಂತ ಅಂದ್ಬಿಟ್ಟು 1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾನೆ. ಅವತ್ತು ಬೀಜ ಹಾಕಿದ್ದು ಹೊರದೇಶದವರು ಮತ್ತು ಇವತ್ತು ಕಾಂಗ್ರೆಸ್ನ ಹಿಂಭಾಗಲಿಂದ ನಡೆಸ್ತಕ್ಕಂಥವ್ರು ಇಟಲಿನಲ್ಲಿರ್ತಕ್ಕಂಥ ಇಟಲಿಯಿಂದ ಬಂದಿರತಕ್ಕಂಥ ಪ್ರಜೆಗಳು. ಅವ್ರ ಹೆಸರು ಹೇಳೋದಿಲ್ಲ ನಾನು. ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು. ಏನಾಗುತ್ತೆ, ಅವ್ರಿಗೆ ಜೈಕಾರ ಹೇಳ್ತಕ್ಕಂಥ ಕೆಲವು ಬುದ್ಧಿವಂತರಿದ್ದಾರೆ. ಇದು ನಮ್ಮ ದೇಶಕ್ಕೆ ಬಹಳ ಅಪಾಯ. ನಮ್ಮ ದೇಶಕ್ಕೆ ನಿಜವಾದ ಅಪಾಯ ಬಂದಿರೋದು ಮುಸಲ್ಮಾನರಿಂದ ಅಲ್ಲ, ಚೈನಾದಿಂದ ಅಲ್ಲ, ಅಥವಾ ಬೇರೆ ಯಾವುದೇ ಹೊರದೇಶದ ಶಕ್ತಿಗಳಿಂದ ಅಲ್ಲ. ನಮ್ಮ ದೇಶಕ್ಕೆ ಏನಾರು ಅಪಾಯ ಬಂದಿದೆ ಅಂತಂದರೆ ನಮ್ಮ ಹಿಂದೂಗಳಿಂದನೇ ಬಂದಿದೆ. ನಮ್ಮ ಚರಿತ್ರೆಯೇ ಹಿಂಗಿದೆಯಾ ಅಂತಂದರೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿತ್ತು. ಏನು 100 ರೂಪಾಯಿ ಹೊಡಿತಾರೆ ಭ್ರಷ್ಟಾಚಾರದಲ್ಲಿ, 75-80 ರೂಪಾಯಿ ರಿಮೋಟ್ ಕಂಟ್ರೋಲ್ ಕೊಟ್ಬಿಡ್ತಾರೆ. ಇನ್ನು 25 ರೂಪಾಯಿ ಇಟ್ಕೊತಾರೆ. ಆ ಥರ ಇಟ್ಕೊಂಡಿರೋ ದುಡ್ಡೇನೆ 25,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿ ಆಗಿದೆ. ನಮ್ಮ ದೇಶದಲ್ಲಿ ಎಷ್ಟು ದುಡ್ಡು ಹುಟ್ಟುತ್ತೆ ಅಂದರೆ ಟ್ಯಾಕ್ಸ್ದು ಪ್ರಪಂಚದಲ್ಲಿ 5th ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ ನಾವು. ಕಾಂಗ್ರೆಸ್ ಇದ್ದಾಗ 11ನೇ ಸ್ಥಾನನೋ 12ನೇ ಸ್ಥಾನನೋ 20ನೇ ಸ್ಥಾನದಲ್ಲೂ ಇತ್ತಂತೆ. ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರ ತೊಗೊಂಡು 10 ವರ್ಷಗಳ ಕಾಲ ರೂಲ್ ಮಾಡಿದ್ದಾರೆ. ಈಗ 5th ಲಾರ್ಜೆಸ್ಟ್ ಎಕಾನಮಿ, ಮೋಸ್ಟ್ ಪವರ್ಫುಲ್ ನೇಷನ್ ಇನ್ ದ ವರ್ಲ್ಡ್ ಆಗ್ತಾಯಿದೆ. ಸೈನ್ಯ ಬಲ, ಮಿಲಿಟ್ರಿ ಎಕ್ವಿಪ್ಮೆಂಟ್ಸ್ಗಳನ್ನ ಹೊರದೇಶಕ್ಕೆ ಮಾಡ್ತೀವಿ. ಈ ದೃಷ್ಟಿಯಿಂದ ನಮ್ಮ ದೇಶ ಏನಾಗಿದೆ, ಮಿಲಿಟ್ರಿನಲ್ಲಿ ಮತ್ತು ಎಕಾನಮಿನಲ್ಲಿ ಅತ್ಯಂತ ಬಲಿಷ್ಠವಾಗಿ ಬೆಳೀತಾ ಇದೆ. ಆದ್ದರಿಂದ ನರೇಂದ್ರ ಮೋದಿಯವ್ರನ್ನೇ ಸಾಯೋವರೆಗೂ ಅಷ್ಟೇ ನಾವು ಪ್ರಧಾನಮಂತ್ರಿಯಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಬನ್ನಿ ಕಾಂಗ್ರೆಸ್ ಬಗ್ಗೆ ಪುನಃ ಮಾತಾಡೋಣ. 1885ನೇ ಇಸ್ವಿನಲ್ಲಿ ಎವೋ ಹ್ಯೂಮ್ಸ್ ಅನ್ನೋನು ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾನೆ. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ರೆ ಅವನೊಂದು ಮಾತು ಹೇಳ್ತಾನೆ, ಇದ್ರ ಉದ್ದೇಶ ಸ್ವಾತಂತ್ರ್ಯ ತಗೊಳ್ಳೋದು ಮಾತ್ರ. ಸ್ವಾತಂತ್ರ್ಯ ತಗೊಂಡ ತಕ್ಷಣ ಇದನ್ನು ಡಿಸಾಲ್ವ್ ಮಾಡಬೇಕು, ವಿಸರ್ಜನೆ ಮಾಡಿಬಿಡ್ಬೇಕು ಅಂತ ಹೇಳ್ತಾನೆ. ನೋಡಿ ಏನಾಗುತ್ತೆ, ಬ್ರಿಟಿಷರು ಭಾರತ ದೇಶವನ್ನು 250 ವರ್ಷಗಳ ಕಾಲ ಆಳಬೇಕು, 300 ವರ್ಷಗಳ ಕಾಲ ಆಳಬೇಕು, ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಆಳಬೇಕು ಅಂತ ಏನು ಮಾಡಿದ್ರು, ನಮ್ಮ ದೇಶದ ಜನನ ಡಿವೈಡ್ ಮಾಡಿದ್ರು. ಮುಸಲ್ಮಾನರು ಹಿಂದೂಗಳು ಅಂತ ಅಂದ್ಬಿಟ್ಟು ಮುಸಲ್ಮಾನರು ಹಿಂದೂಗಳು ಅಂತ ಮಾಡಿದ್ಮೇಲೆ ಸ್ವಾತಂತ್ರ್ಯ ಕೊಡಬೇಕಾದ್ರೂ ಹೋಗ್ತಾ ಹೋಗ್ತಾ ಭಾಳ ದುಷ್ಟತನಕ್ಕೆ ಒಳಗಾಗಿ, ಭ್ರಷ್ಟಾಚಾರಕ್ಕೊಳಗಾಗಿ ನಮ್ಮ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಲೀಡರ್ಸ್ಗಳ್ನ ಭ್ರಷ್ಟನ್ನು ಮಾಡಿಬಿಟ್ರು. ನಾವು ಇದ್ರ ಬಗ್ಗೆ ನೋಡಬೇಕು ಅಂತಂದರೆ ನೋಡಿ, ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಹರಿದಾಡುತ್ತೆ. ಆ ಮಹಾತ್ಮ ಗಾಂಧಿ ಯಾರೋ ವಿದೇಶಿ ಮಹಿಳೆ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿರೋ ಫೋಟೋಗಳಿದೆ. ಮತ್ತು ಜವಾಹರ್ಲಾಲ್ ನೆಹರು ಸಿಗರೇಟ್ ಸೇದ್ಕೊಂಡು ಯಾರನ್ನೋ ಲೇಡಿ ಜೊತೆಗೆ ಮಾಡ್ತಿರೋ ಫೋಟೋಗಳೆಲ್ಲ ಹರಿದಾಡುತ್ತೆ. ಇದೆಲ್ಲ ಇವತ್ತು ಸಹ ಸಿಗುತ್ತೆ.